ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಫುಡ್ ಬ್ಲಾಗ್. ಇವತ್ತು ತಮ್ಮನೇಲಲ್ಲಿ ನೋಡಿದ ಹಾಗೆ ನಾವು ಡ್ರೈ ಫ್ರೂಟ್ ಲಾಡು ಅಂದ್ರೆ ಅಂಟಿನುಂಡಿ ಹೇಗ್ ಮಾಡೋದು ಅಂತ ನಮ್ಮ ಅಮ್ಮಮ್ಮ ತೋರಿಸ್ತಾ ಇದ್ದಾರೆ. ಆಕ್ಚುಲಿ ನಾವು ಯಾವಾಗ್ಲೂ ಪಾಕ ಹಾಕಿ ಅಂಟಿನುಂಡಿ ಮಾಡ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಪಾಕ ಇಲ್ದೆ ಹೇಗ್ ಅಂಟಿನುಂಡಿ ಮಾಡೋದು ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ಅದನ್ನೇ ನಿಮ್ಗೂ ಕೂಡ ಲಾಕ್ ಮಾಡಿ ತೋರ್ಸೋಣ. ನಮ್ದು ಹೇಗ್ ಬರುತ್ತೆ, ಪಾಕ ಇಲ್ದೇನೂ ಮಾಡ್ಬೋದಾ ಅಂತ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ನೀವು ಆಲ್ರೆಡಿ ಪಾಕ ಇಲ್ಲದೆ ನೀವು ಮಾಡಿದ್ರೆ ಕಮೆಂಟ್ಸ್ ಮಾಡಿ. ಇಲ್ಲ ಈ ತರ ನೀವು ಮಾಡಿರ್ಲಿಲ್ಲ ಅಂದ್ರೆ ಈ ತರನೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀವಿ. ಸೊ ನೋಡೋಣ, ಪಾಕ ಇಲ್ಲದೆ ಹೇಗೆ ನಮ್ಮ ಅಮ್ಮಮ್ಮ ಡ್ರೈ ಫ್ರೂಟ್ಸ್ ಲಾಡು ಅಂದ್ರೆ ಅಂಟಿನುಂಡಿ ಹೇಗ್ ಮಾಡ್ತಾರೆ ಅಂತ ನೋಡೋಣ. ಈ ಅಂಟಿನುಂಡಿ ತುಂಬಾ ಒಳ್ಳೇದು. ಸಣ್ಣವರಿಂದ ಹಿಡಿದು ದೊಡ್ಡೋರ್ವರ್ಗೂನು ಬಾಣಂತಿಯರಿಗೆ ಕೊಡ್ತಾರೆ, ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳಿಗೆ ಕೊಡ್ತಾರೆ. ಸೊ ತುಂಬಾ ಒಳ್ಳೇದು. ಅವರೇ ತಿನ್ಬೇಕಂತ ಏನಿಲ್ಲ, ನಾವು ಸಣ್ಣವರಿಂದ ಹಿಡಿದು ಈಗ ಮೂಳೆ ನೋವು, ಮೂಳೆ ಗಟ್ಟಿ ಆಗುತ್ತೆ, ಸೊ ಎಲ್ಲರೂ ತಿನ್ಬೋದು. ಮತ್ತೆ ನಮ್ಮನೇಲಿ ತುಂಬಾ ಇಷ್ಟ ಅಂಟಿನುಂಡಿ ಎಲ್ಲರಿಗೂ. ಸೊ ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಮತ್ತೆ ನಾಗರ ಪಂಚಮಿಗೂ ಒಂದು ಉಂಡಿ ಆಗುತ್ತೆ. ನಾಗರ ಪಂಚಮಿಗೂ ನಾವು ಈ ಉಂಡಿ ಮಾಡಿ ಇಡ್ಬೋದು. ಸೊ ಅದಕ್ಕೆ ನಾವು ಶೇಂಗಾ ಉಂಡಿ, ಪುಟಾಣಿ ಉಂಡಿ, ಎಳ್ಳುಂಡಿ ಜೊತೆ ಈ ಸತೆ ಅಂಟಿನುಂಡಿನೂ ಇಡ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ. ನನಗೂ ಫಸ್ಟ್ ಟೈಮ್, ನಾನು ಕಲಿತಾ ಇದ್ದೀನಿ. ನಾನು ನೋಡಿ ನೀವು ಕೂಡ ಕಲೀರಿ. ಬನ್ನಿ ನೋಡೋಣ. ನೋಡಿ, ತಮ್ಮನೇಲಲ್ಲಿ ನೋಡ್ದ ಹಾಗೆ ನಾವಿವತ್ತು ಅಂಟಿನುಂಡಿ ಮಾಡ್ತಿದ್ದೀವಿ. ಸೊ ಅಂಟಿನುಂಡಿಗೆ ಫಸ್ಟು ಏನೇನು ಬೇಕು ಅಂತ ತೋರಿಸ್ತೀನಿ. ಫಸ್ಟು ಮೇನು ಒಣಕೊಬ್ಬರಿ. ಒಣಕೊಬ್ಬರಿ ಎಷ್ಟು ತೊಗೊಂಡಿವಮ್ಮ? ಅರ್ಧ ಕೆಜಿ ಒಣಕೊಬ್ಬರಿ ತೊಗೊಂಡಿದ್ದೀವಿ. ಇದು ಬಂದ್ಬಿಟ್ಟು ಯಾಲಕ್ಕಿ, ಲವಂಗ ಕುಟ್ಟಿಟ್ಕೊಂಡಿರೋದು, ಮತ್ತೆ ಗಸಗಸಿ. ಬೆಲ್ಲ ಎಷ್ಟು? ಅರ್ಧ ಕೆಜಿ. ಬೆಲ್ಲ ಅರ್ಧ ಕೆಜಿ. ಇದು ಅಂಟು 100 ಗ್ರಾಮ್ ತೊಗೊಂಡಿದ್ದೀವಿ. ಇದು ಬಂದ್ಬಿಟ್ಟು ಖರ್ಜೂರ, ಆಪ್ಷನಲ್, ಇದು ಬೇಕಿದ್ರೆ ಹಾಕೊಳ್ಬೋದು, ಬೇಡ ಆದ್ರೆ ಬಿಡ್ಬೋದು. ಇದು ಬಂದ್ಬಿಟ್ಟು ಗೋಡಂಬಿ ಮತ್ತೆ ಬಾದಾಮಿ ಎರಡು ಮಿಕ್ಸ್ ಆಗಿದೆ. ಅದು ದ್ರಾಕ್ಷಿ, ಒಣ ದ್ರಾಕ್ಷಿ, ಅದು ಉತ್ತತ್ತಿ. ಇದೆಲ್ಲ ಅಂಟು. ಇಷ್ಟನ್ನು ಹಾಕಿ ನಾವು ಅಂಟಿನುಂಡಿ ಮಾಡ್ತಾ ಇದ್ದೀವಿ. ಇದು ನೋಡಿ, ಒಬ್ರೊಬ್ರು ಪಾಕ ಹಾಕಿ ಮಾಡ್ತಾರೆ ಅಂಟಿನುಂಡಿನ. ನಾವು ಪಾಕ ಇಲ್ಲದೆ ಇವತ್ತು ಅಂಟಿನುಂಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಸೊ ನಾವು ಉತ್ತತ್ತಿ ನಾವು ಭಾಳ ತೊಗೊಂಡಿರೋದ್ರಿಂದ ಖರ್ಜೂರ ನಾವು ಹಾಕ್ತಾ ಇಲ್ಲ. ಸೊ ನೀವು ಖರ್ಜೂರ ಹಾಕ್ತೀರಾ ಅಂದರೆ ಖರ್ಜೂರನ್ನು ನೀವು ತುಪ್ಪದಲ್ಲಿನೇ ಫ್ರೈ ಮಾಡ್ಕೊಬೇಕು, ಡೀಪ್ ಫ್ರೈ ಮಾಡಬೇಕು. ನೀವು ತುಪ್ಪ, ಒಬ್ರೊಬ್ರು ತುಪ್ಪ ಇಷ್ಟಪಡಲ್ಲ, ತುಪ್ಪ ಇಷ್ಟಪಡಲಾರ್ದವರು ಎಣ್ಣೆಯಲ್ಲಿ ಕೂಡ ನೀವು ಇದನ್ನೆಲ್ಲ ಕರಿಬೋದು. ನಾವು ಆದರೆ ತುಪ್ಪನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ನಾವೆಲ್ಲನೂ ತುಪ್ಪದಲ್ಲೇ ಎಲ್ಲ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಈಗ ಮಿಕ್ಸಿಗೆ ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ದೊಡ್ಡ ಪಾತ್ರೆಯಲ್ಲಿ ಫಸ್ಟ್ ಎಲ್ಲ ಒಣ ಕೊಬ್ಬರಿ ಎಲ್ಲ ಹಾಕ್ಕೊತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮಮ್ಮನೂ ಪಾಕ ಇಲ್ಲದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗೆ ಬರುತ್ತೋ ನೋಡೋಣ. ನಾವು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀವಿ. ನೋಡಿ, ಫಸ್ಟು ಉತ್ತತ್ತಿನ ಹಾಕ್ತಾ ಇದ್ದಾರೆ. ನೋಡಿ, ಉತ್ತತ್ತಿ ಆಗಿದೆ. ಉತ್ತತ್ತಿನ ಫಸ್ಟ್ ಮಿಕ್ಸಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಅಂಟು. ಭಾಳ ತುರಿಯಾಗಿ ಹಾಕ್ಬಾರ್ದು, ಸ್ವಲ್ಪ ಗರ್ ಅನ್ಸ್ಬೇಕು. ಸ್ವಲ್ಪ ಗರ್ ಅನ್ಸ್ಬೇಕಂತೆ ನೋಡಿ.
ತುರಿ ತುರಿ. ನೋಡಿ ಈ ತರ ತುರಿ ತುರಿ ಇರಬೇಕು. ಒಣ ಕೊಬ್ಬರಿಯಲ್ಲೇ ಹಾಕ್ತಾ ಇದ್ದಾರೆ. ನೋಡಿ ಒಣ ಕೊಬ್ಬರಿದು ಕೂಡ ಹಾಕ್ತಾ ಇದ್ದಾರೆ. ಉತ್ತತ್ತಿ. ಸರಿ, ಉತ್ತತ್ತಿ. ಇವಿಷ್ಟಿಷ್ಟ ಹಾಕ್ಬಿಡ್ಲೇನು? ನೋಡಿ ಅಡ್ಡಡ್ಡ ಬಂದ್ರೆ ಏನ್ ಮಾಡೋದು ಕೆಲಸ ಮುಂದೆ. ನೋಡಿ ಗೋಡಂಬಿ ಮತ್ತೆ ಬಾದಾಮಿ ಎರಡನ್ನೂ ತುರಿ ತುರಿನಲ್ಲಿ ಮಿಕ್ಸಿ ಮಾಡ್ತಾ ಇದ್ದಾರೆ. ಗೋಡಂಬಿ ಬಾದಾಮಿ ತರಿ ತರಿಯಲ್ಲಿ ಮಿಕ್ಸಿ ಮಾಡಿದ್ದಾರೆ. ಏಲಕ್ಕಿ ಮತ್ತೆ ಲವಂಗ ಹಾಕಿದೀನಿ ನೋಡಿ. ಗಸಗಸಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಮಿಕ್ಸಿಗೆ ಹಾಕೊಳ್ತಾ ಇದ್ದಾರೆ. ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ನೋಡಿ ಕೊಬ್ಬರಿನೊಂದೇ ಸಪ್ರೇಟ್ ತೆಗೆದು ಹಾಕ್ತಿದ್ದಾರೆ ಮಿಕ್ಸಿಗೆ. ಬೆಲ್ಲ ಎಷ್ಟು ತಗೊಂಡಿದ್ವಮ್ಮ? ಅರ್ಧ ಕೆಜಿ ಬೆಲ್ಲ. ನೋಡಿ ಈ ಸತೆ ನಾಗರ ಪಂಚಮಿ ಸ್ಪೆಷಲ್ ಅಂಟಿನ ಉಂಡೆ ಮಾಡ್ತಾ ಇದೀವಿ ನಾವು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ನಾಗರ ಪಂಚಮಿ ದಿನ ಅಂಟಿನ ಉಂಡೆ ಮಾಡ್ತಾ ಇರೋದು. ಇನ್ನೂ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಅರ್ಧ ಕೆಜಿ ಅಂದ್ಕೊಂಡಿದ್ವಿ, ಇನ್ನು ಭಾಳ ಬೇಕು ಬೆಲ್ಲ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೊಬ್ಬರಿ ಬೆಲ್ಲನ ನಾವು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವಾ, ಸೊ ಅದು ಚೆನ್ನಾಗಿ ಕೂಡಬೇಕು. ಅಂದರೆ ಉಂಡೆ ಮಾಡೋ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗಾದರೆ ನಾವು ಉಂಡೆ ಮಾಡೋಕ್ಕಾಗುತ್ತೆ, ಉಂಡೆ ಮಾಡೋಂಗೆ ಬರುತ್ತೆ. ಸ್ವಲ್ಪ ಉತ್ತುತ್ತಿ ಹಾಕಿದರೆ ಉದುರು ಆಗುತ್ತೆ.
ಸೊ ನೀವು ಬೆಟರ್ ಖರ್ಜೂರ ಹಾಕಿ ಮಾಡೋದ್ರಿಂದ ಬೇಗ ನೀವು ಉಂಡೆ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ನಾವು ಒಣ ಖರ್ಜೂರ ಹಾಕಿದ್ದೀವಿ, ಒಣ ಉತ್ತತ್ತಿ ಹಾಕಿದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನೋಡಿ ಬರ್ತಾ ಇದೆ ಟೆಕ್ಸ್ಚರ್ಗೆ. ಕೊಬ್ಬರಿ ಈಗ ನೋಡ್ತೈತಿ, ಇಲ್ಲಿ ಇದಕ್ಕೆ ಹಾಕು ಕೊಬ್ಬರಿ. ನೋಡಿ ಒಂದು ಉಂಡೆ ರೆಡಿ ಆಯಿತು. ತುಂಬ ಒಳ್ಳೆಯದು ಅಂಟಿನುಂಡೆ, ಜಾಯಿಂಟ್ಸ್ ಪೇನಿಗೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಾಯಿತು. ವಾವ್, ಗಸಗಸೆ ಎಲ್ಲ ತುಪ್ಪದಿಂದನೇ ಹೊಡೆದಿರೋದು ನಾವು. ನೋಡಿ ಪಾಕ ಇಲ್ಲದೆ ಫಸ್ಟ್ ಟೈಮ್ ನಾವು ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ ಇನ್ನೊಂದು ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿ, ಅಂದರೆ ಸ್ವಲ್ಪ ಪ್ರೊಸೀಜರ್ಸ್ ಹುರ್ಕೊಳೋದು, ಕೊಬ್ಬರಿ ಎಲ್ಲ ತುರ್ಕೊಳೋದು ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೆಲ್ಲ ನಾವು ಒಂದ್ಸತೆ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ. ಹುರಿಯೋದು, ತುಪ್ಪದಲ್ಲಿ ಹುರ್ಕೊಬೇಕು, ಫಸ್ಟು ಒಣ ಕೊಬ್ಬರಿನ ತುರ್ಕೊಬೇಕು, ಬೆಲ್ಲ ಹೆರ್ಕೊಳ್ಬೇಕು, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೆಲ್ಲ ನೀವು ಮಾಡ್ಕೊಂಬಿಟ್ರೆ ಬೇಗ ಮಾಡ್ಕೊಬೋದು, ಬೇಗ ಅಂಟಿನುಂಡೆ ಕಡ್ಕೊಬೋದು. ಇದು ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಅಮ್ಮ ಇದನ್ನು? ಇದೊಂದು 5-6 ತಿಂಗಳು ತನಕ ಇರ್ತದೆ, ಏನಾಗಲ್ಲ. 5-6 ತಿಂಗಳವರೆಗೂ ಏನಾಗಲ್ಲ? ಓ, 5-6 ತಿಂಗಳು ಏನಾಗಲ್ಲ ಅಂತ. ನೋಡಿ ಎಲ್ಲ ಬಿಸಿ ಮಾಡಿರ್ತದಲ್ಲ. ಹಾಂ, ನಾವು ಹೊರಗೆ ಪರ್ಚೇಸ್ ಮಾಡಿದರೆ ಒಂದು 50 ರೂಪಾಯಿಗೆ 4 ಉಂಡೆ ಅಷ್ಟೇ. ಸೊ ಅದಕ್ಕೆ ನಾವು ಸ್ವಲ್ಪ ಎಫರ್ಟ್ಸ್ ಹಾಕಿ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ನೋಡಿ ಎಷ್ಟೊಂದು ಮಾಡ್ಕೊಳ್ಬೋದು. ನಮಗಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಅಂಟಿನುಂಡೆ. ಸೊ ಅದಕ್ಕೆ ಈ ಸತಿ ನಾಗರ ಪಂಚಮಿಗೆ ಮಾಡೋಣ ಅಂದರು. ಸೊ ಅದಕ್ಕೆ ಮಾಡ್ತಾ ಇದ್ದಾರೆ. ಸೊ ಇದೇ ಥರ ಎಲ್ಲ ಉಂಡೆನೂ ಕಟ್ಕೊಳ್ಬೇಕು. ನೋಡಿ ಇಷ್ಟು ಉಂಡೆಗಳಾಗಿದೆ, ಇನ್ನು ಮಾಡ್ತಾ ಇದ್ದಾರೆ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ನಾವು ಅಂಟಿನುಂಡೆ ಮಾಡ್ಬೋದು ಪಾಕ ಇಲ್ಲದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಫುಡ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.